ತಾರತಮ್ಯ ಮಾಡಿಲ್ಲ. ಸಿಎಂ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನವನ್ನು ಕೊಡ್ತಾರೆ. ಹುಬ್ಬಳ್ಳಿಯಲ್ಲಿ ಹಿಂಗಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿರುವಂತಹ ಮಾತು, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ, ಬಿಜೆಪಿ ಶಾಸಕರಿಗೆ 25 ಕೋಟಿ ಅನುದಾನದ ಆರೋಪದ ವಿಚಾರ. ಈ ಹಿಂದೆ ಬಿಜೆಪಿ ಸರ್ಕಾರ ಅನುದಾನ ತಾರತಮ್ಯ ಮಾಡಿತ್ತು, ಆದರೆ ನಾವು ಹಂಗೆ ಮಾಡಲ್ಲ, ಮಾಡೋದು ಇಲ್ಲ. ನಮ್ಮ ಸರ್ಕಾರ ಯಾರಿಗೂ ಅನುದಾನ ತಾರತಮ್ಯ ಮಾಡಿಲ್ಲ. ಸಿಎಂ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನವನ್ನು ಕೊಡುತ್ತಾರೆ ಅನ್ನುವ ಭರವಸೆ ಇದೆ. ಈ ಹಿಂದೆ ಬಿಜೆಪಿಯವರು ಅನುದಾನ ವಿಚಾರದಲ್ಲಿ ತಾರತಮ್ಯವನ್ನು ಮಾಡಿದ್ರು, ನಾವು ಯಾವುದೇ ತಾರತಮ್ಯ ಮಾಡಲ್ಲ ಅಂತೇಳಿ ಪರೋಕ್ಷವಾಗಿ ಬಿಜೆಪಿ ವಿಚಾರವಾಗಿ ಆರೋಪ ಮಾಡಿರುವಂತಹ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಅಂತೇಳಿ ಬಿಜೆಪಿಯವರು ಆಪಾದನೆ ಮಾಡ್ತಾ ಇದ್ದಾರೆ. 2008ರಿಂದ 2013ವರೆಗೂ ತಾರತಮ್ಯ ಪ್ರಾರಂಭ ಮಾಡಿದ್ದೇ ಬಿಜೆಪಿ ಸರ್ಕಾರದಲ್ಲಿ. ಆಮೇಲೆ ಮೊನ್ನೆ 2019ರಿಂದ 2023ವರೆಗೂ ಕೂಡ ತಾರತಮ್ಯ ಮಾಡಿದ್ದೇ ಬಿಜೆಪಿಯವರು. ಉದಾಹರಣೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಕ್ಷೇತ್ರಕ್ಕೆ 400 ಕೋಟಿ ಕೊಟ್ಟಿದ್ರು, ನಮ್ಮ ಸರ್ಕಾರ ಬಿದ್ದೋಯ್ತು, ಎಲ್ಲ ತೆಗೆದಾಕ್ಬಿಟ್ರು. 120 ಕೋಟಿ ಮಾತ್ರ ಬಿಟ್ಟು ಉಳಿದಿದ್ದೆಲ್ಲ ಕಿತ್ತಾಕ್ಬಿಟ್ರು. ಆದರೆ ನಾನು ಅಭಿವೃದ್ಧಿನಲ್ಲಿ ನಾವು ತಾರತಮ್ಯ ಮಾಡಕ್ ಹೋಗಬಾರ್ದು. ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಲ್ಲ. ಅಲ್ಲಲ್ಲ, ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ಮಾಡಕ್ ಹೋಗಲ್ಲ, ಎಲ್ಲಾರನ್ನೂ ಒಂದೇ ತರ ನೋಡ್ತಾರೆ. ಅದು ಹಿಂದೆ ಅಭಿವೃದ್ಧಿ ಆಗಿರಲಿಲ್ವಲ್ಲ. ಬಿಜೆಪಿ ಸರ್ಕಾರದಲ್ಲಿ ಅವರೇ ಕೊಟ್ಟು ತಗೊಂಡ್ಬಿಡೋರು, ಕಾಂಗ್ರೆಸ್ ಶಾಸಕರು ಕೊಡ್ತಿರ್ಲಿಲ್ಲ, ಅಭಿವೃದ್ಧಿ ಕುಂಠಿತ ಆಗಿತ್ತು. ಅದನ್ನ ಮೇಕಪ್ ಮಾಡಕ್ ಸ್ವಲ್ಪ ಜಾಸ್ತಿ ಕೊಟ್ಟಿರಬಹುದು. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಿಲ್ಲ. ಸಿಎಂ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನವನ್ನು ಕೊಡ್ತಾರೆ. ಹುಬ್ಬಳ್ಳಿಯಲ್ಲಿ ಹಿಂಗಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿರುವಂತಹ ಮಾತು, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ, ಬಿಜೆಪಿ ಶಾಸಕರಿಗೆ 25 ಕೋಟಿ ಅನುದಾನದ ಆರೋಪದ ವಿಚಾರ. ಈ ಹಿಂದೆ ಬಿಜೆಪಿ ಸರ್ಕಾರ ಅನುದಾನ ತಾರತಮ್ಯ ಮಾಡಿತ್ತು, ಆದರೆ ನಾವು ಹಂಗೆ ಮಾಡಲ್ಲ, ಮಾಡೋದು ಇಲ್ಲ. ನಮ್ಮ ಸರ್ಕಾರ ಯಾರಿಗೂ ಅನುದಾನ ತಾರತಮ್ಯ ಮಾಡಿಲ್ಲ. ಸಿಎಂ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನವನ್ನು ಕೊಡುತ್ತಾರೆ ಅನ್ನುವ ಭರವಸೆ ಇದೆ. ಈ ಹಿಂದೆ ಬಿಜೆಪಿಯವರು ಅನುದಾನ ವಿಚಾರದಲ್ಲಿ ತಾರತಮ್ಯವನ್ನು ಮಾಡಿದ್ರು, ನಾವು ಯಾವುದೇ ತಾರತಮ್ಯ ಮಾಡಲ್ಲ ಅಂತೇಳಿ ಪರೋಕ್ಷವಾಗಿ ಬಿಜೆಪಿ ವಿಚಾರವಾಗಿ ಆರೋಪ ಮಾಡಿರುವಂತಹ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಅಂತೇಳಿ ಬಿಜೆಪಿಯವರು ಆಪಾದನೆ ಮಾಡ್ತಾ ಇದ್ದಾರೆ. 2008ರಿಂದ 2013ವರೆಗೂ ತಾರತಮ್ಯ ಪ್ರಾರಂಭ ಮಾಡಿದ್ದೇ ಬಿಜೆಪಿ ಸರ್ಕಾರದಲ್ಲಿ. ಆಮೇಲೆ ಮೊನ್ನೆ 2019ರಿಂದ 2023ವರೆಗೂ ಕೂಡ ತಾರತಮ್ಯ ಮಾಡಿದ್ದೇ ಬಿಜೆಪಿಯವರು. ಉದಾಹರಣೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಕ್ಷೇತ್ರಕ್ಕೆ 400 ಕೋಟಿ ಕೊಟ್ಟಿದ್ರು, ನಮ್ಮ ಸರ್ಕಾರ ಬಿದ್ದೋಯ್ತು, ಎಲ್ಲ ತೆಗೆದಾಕ್ಬಿಟ್ರು. 120 ಕೋಟಿ ಮಾತ್ರ ಬಿಟ್ಟು ಉಳಿದಿದ್ದೆಲ್ಲ ಕಿತ್ತಾಕ್ಬಿಟ್ರು. ಆದರೆ ನಾನು ಅಭಿವೃದ್ಧಿನಲ್ಲಿ ನಾವು ತಾರತಮ್ಯ ಮಾಡಕ್ ಹೋಗಬಾರ್ದು. ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಲ್ಲ. ಅಲ್ಲಲ್ಲ, ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ಮಾಡಕ್ ಹೋಗಲ್ಲ, ಎಲ್ಲಾರನ್ನೂ ಒಂದೇ ತರ ನೋಡ್ತಾರೆ. ಅದು ಹಿಂದೆ ಅಭಿವೃದ್ಧಿ ಆಗಿರಲಿಲ್ವಲ್ಲ. ಬಿಜೆಪಿ ಸರ್ಕಾರದಲ್ಲಿ ಅವರೇ ಕೊಟ್ಟು ತಗೊಂಡ್ಬಿಡೋರು, ಕಾಂಗ್ರೆಸ್ ಶಾಸಕರು ಕೊಡ್ತಿರ್ಲಿಲ್ಲ, ಅಭಿವೃದ್ಧಿ ಕುಂಠಿತ ಆಗಿತ್ತು. ಅದನ್ನ ಮೇಕಪ್ ಮಾಡಕ್ ಸ್ವಲ್ಪ ಜಾಸ್ತಿ ಕೊಟ್ಟಿರಬಹುದು. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಿಲ್ಲ. ಸಿಎಂ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನವನ್ನು ಕೊಡ್ತಾರೆ. ಹುಬ್ಬಳ್ಳಿಯಲ್ಲಿ ಹಿಂಗಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿರುವಂತಹ ಮಾತು, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ, ಬಿಜೆಪಿ ಶಾಸಕರಿಗೆ 25 ಕೋಟಿ ಅನುದಾನದ ಆರೋಪದ ವಿಚಾರ. ಈ ಹಿಂದೆ ಬಿಜೆಪಿ ಸರ್ಕಾರ ಅನುದಾನ ತಾರತಮ್ಯ ಮಾಡಿತ್ತು, ಆದರೆ ನಾವು ಹಂಗೆ ಮಾಡಲ್ಲ, ಮಾಡೋದು ಇಲ್ಲ. ನಮ್ಮ ಸರ್ಕಾರ ಯಾರಿಗೂ ಅನುದಾನ ತಾರತಮ್ಯ ಮಾಡಿಲ್ಲ. ಸಿಎಂ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನವನ್ನು ಕೊಡುತ್ತಾರೆ ಅನ್ನುವ ಭರವಸೆ ಇದೆ. ಈ ಹಿಂದೆ ಬಿಜೆಪಿಯವರು ಅನುದಾನ ವಿಚಾರದಲ್ಲಿ ತಾರತಮ್ಯವನ್ನು ಮಾಡಿದ್ರು, ನಾವು ಯಾವುದೇ ತಾರತಮ್ಯ ಮಾಡಲ್ಲ ಅಂತೇಳಿ ಪರೋಕ್ಷವಾಗಿ ಬಿಜೆಪಿ ವಿಚಾರವಾಗಿ ಆರೋಪ ಮಾಡಿರುವಂತಹ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಅಂತೇಳಿ ಬಿಜೆಪಿಯವರು ಆಪಾದನೆ ಮಾಡ್ತಾ ಇದ್ದಾರೆ. 2008ರಿಂದ 2013ವರೆಗೂ ತಾರತಮ್ಯ ಪ್ರಾರಂಭ ಮಾಡಿದ್ದೇ ಬಿಜೆಪಿ ಸರ್ಕಾರದಲ್ಲಿ. ಆಮೇಲೆ ಮೊನ್ನೆ 2019ರಿಂದ 2023ವರೆಗೂ ಕೂಡ ತಾರತಮ್ಯ ಮಾಡಿದ್ದೇ ಬಿಜೆಪಿಯವರು. ಉದಾಹರಣೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಕ್ಷೇತ್ರಕ್ಕೆ 400 ಕೋಟಿ ಕೊಟ್ಟಿದ್ರು, ನಮ್ಮ ಸರ್ಕಾರ ಬಿದ್ದೋಯ್ತು, ಎಲ್ಲ ತೆಗೆದಾಕ್ಬಿಟ್ರು. 120 ಕೋಟಿ ಮಾತ್ರ ಬಿಟ್ಟು ಉಳಿದಿದ್ದೆಲ್ಲ ಕಿತ್ತಾಕ್ಬಿಟ್ರು. ಆದರೆ ನಾನು ಅಭಿವೃದ್ಧಿನಲ್ಲಿ ನಾವು ತಾರತಮ್ಯ ಮಾಡಕ್ ಹೋಗಬಾರ್ದು. ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಲ್ಲ. ಅಲ್ಲಲ್ಲ, ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ಮಾಡಕ್ ಹೋಗಲ್ಲ, ಎಲ್ಲಾರನ್ನೂ ಒಂದೇ ತರ ನೋಡ್ತಾರೆ. ಅದು ಹಿಂದೆ ಅಭಿವೃದ್ಧಿ ಆಗಿರಲಿಲ್ವಲ್ಲ. ಬಿಜೆಪಿ ಸರ್ಕಾರದಲ್ಲಿ ಅವರೇ ಕೊಟ್ಟು ತಗೊಂಡ್ಬಿಡೋರು, ಕಾಂಗ್ರೆಸ್ ಶಾಸಕರು ಕೊಡ್ತಿರ್ಲಿಲ್ಲ, ಅಭಿವೃದ್ಧಿ ಕುಂಠಿತ ಆಗಿತ್ತು. ಅದನ್ನ ಮೇಕಪ್ ಮಾಡಕ್ ಸ್ವಲ್ಪ ಜಾಸ್ತಿ ಕೊಟ್ಟಿರಬಹುದು. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಿಲ್ಲ. ಸಿಎಂ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನವನ್ನು ಕೊಡ್ತಾರೆ.
ಹುಬ್ಬಳ್ಳಿಯಲ್ಲಿ ಹೀಗಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿರುವಂತಹ ಮಾತು, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ, ಬಿಜೆಪಿ ಶಾಸಕರಿಗೆ 25 ಕೋಟಿ ಅನುದಾನದ ಆರೋಪದ ವಿಚಾರ. ಈ ಹಿಂದೆ ಬಿಜೆಪಿ ಸರ್ಕಾರ ಅನುದಾನ ತಾರತಮ್ಯ ಮಾಡಿತ್ತು, ಆದರೆ ನಾವು ಮಾಡಲ್ಲ, ಮಾಡೋದು ಇಲ್ಲ. ನಮ್ಮ ಸರ್ಕಾರ ಯಾರಿಗೂ ಅನುದಾನ ತಾರತಮ್ಯ ಮಾಡಿಲ್ಲ. ಸಿಎಂ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನವನ್ನು ಕೊಡುತ್ತಾರೆ ಅನ್ನುವ ಭರವಸೆ ಇದೆ. ಈ ಹಿಂದೆ ಬಿಜೆಪಿಯವರು ಅನುದಾನ ವಿಚಾರದಲ್ಲಿ ತಾರತಮ್ಯವನ್ನ ಮಾಡಿದ್ರು, ನಾವು ಯಾವುದೇ ತಾರತಮ್ಯ ಮಾಡಲ್ಲ ಅಂತೇಳಿ ಪರೋಕ್ಷವಾಗಿ ಬಿಜೆಪಿ ವಿಚಾರವಾಗಿ ಆರೋಪ ಮಾಡಿರುವಂತಹ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಅಂತೇಳಿ ಬಿಜೆಪಿಯವರು ಆಪಾದನೆ ಮಾಡ್ತಾ ಇದ್ದಾರೆ. 2008ರಿಂದ 2013ವರೆಗೂ ತಾರತಮ್ಯ ಪ್ರಾರಂಭ ಮಾಡಿದ್ದೇ ಬಿಜೆಪಿ ಸರ್ಕಾರದಲ್ಲಿ. ಆಮೇಲೆ ಮೊನ್ನೆ 2019ರಿಂದ 2023ವರೆಗೂ ಕೂಡ ತಾರತಮ್ಯ ಮಾಡಿದ್ದೇ ಬಿಜೆಪಿಯವರು. ಉದಾಹರಣೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಕ್ಷೇತ್ರಕ್ಕೆ 400 ಕೋಟಿ ಕೊಟ್ಟಿದ್ರು, ನಮ್ಮ ಸರ್ಕಾರ ಬಿದ್ದೋಯ್ತು, ಎಲ್ಲ ತೆಗೆದಾಕ್ಬಿಟ್ರು. 120 ಕೋಟಿ ಮಾತ್ರ ಬಿಟ್ಟು ಉಳಿದಿದ್ದೆಲ್ಲ ಕಿತ್ತಾಕ್ಬಿಟ್ರು. ಆದರೆ ನಾನು ಅಭಿವೃದ್ಧಿನಲ್ಲಿ ನಾವು ತಾರತಮ್ಯ ಮಾಡಕ್ ಹೋಗಬಾರ್ದು. ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಲ್ಲ. ಅಲ್ಲಲ್ಲ, ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ಮಾಡಕ್ ಹೋಗಲ್ಲ, ಎಲ್ಲಾರನ್ನೂ ಒಂದೇ ತರ ನೋಡ್ತಾರೆ. ಅದು ಹಿಂದೆ ಅಭಿವೃದ್ಧಿ ಆಗಿರ್ಲಿಲ್ವಲ್ಲ. ಬಿಜೆಪಿ ಸರ್ಕಾರದಲ್ಲಿ ಅವರೇ ಕೊಟ್ಟು ತಗೊಂಡ್ಬಿಡೋರು, ಕಾಂಗ್ರೆಸ್ ಶಾಸಕಗಳು ಕೊಡ್ತಿರ್ಲಿಲ್ಲ, ಅಭಿವೃದ್ಧಿ ಕುಂಠಿತ ಆಗಿತ್ತು. ಅದನ್ನ ಮೇಕಪ್ ಮಾಡಕ್ ಸ್ವಲ್ಪ ಜಾಸ್ತಿ ಕೊಟ್ಟಿರಬಹುದು. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಿಲ್ಲ. ಸಿಎಂ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನವನ್ನು ಕೊಡ್ತಾರೆ. ಹುಬ್ಬಳ್ಳಿಯಲ್ಲಿ ಹೀಗಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿರುವಂತಹ ಮಾತು, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ, ಬಿಜೆಪಿ ಶಾಸಕರಿಗೆ 25 ಕೋಟಿ ಅನುದಾನದ ಆರೋಪದ ವಿಚಾರ. ಈ ಹಿಂದೆ ಬಿಜೆಪಿ ಸರ್ಕಾರ ಅನುದಾನ ತಾರತಮ್ಯ ಮಾಡಿತ್ತು, ಆದರೆ ನಾವು ಮಾಡಲ್ಲ, ಮಾಡೋದು ಇಲ್ಲ. ನಮ್ಮ ಸರ್ಕಾರ ಯಾರಿಗೂ ಅನುದಾನ ತಾರತಮ್ಯ ಮಾಡಿಲ್ಲ. ಸಿಎಂ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನವನ್ನು ಕೊಡುತ್ತಾರೆ ಅನ್ನುವ ಭರವಸೆ ಇದೆ. ಈ ಹಿಂದೆ ಬಿಜೆಪಿಯವರು ಅನುದಾನ ವಿಚಾರದಲ್ಲಿ ತಾರತಮ್ಯವನ್ನ ಮಾಡಿದ್ರು, ನಾವು ಯಾವುದೇ ತಾರತಮ್ಯ ಮಾಡಲ್ಲ ಅಂತೇಳಿ ಪರೋಕ್ಷವಾಗಿ ಬಿಜೆಪಿ ವಿಚಾರವಾಗಿ ಆರೋಪ ಮಾಡಿರುವಂತಹ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಅಂತೇಳಿ ಬಿಜೆಪಿಯವರು ಆಪಾದನೆ ಮಾಡ್ತಾ ಇದ್ದಾರೆ. 2008ರಿಂದ 2013ವರೆಗೂ ತಾರತಮ್ಯ ಪ್ರಾರಂಭ ಮಾಡಿದ್ದೇ ಬಿಜೆಪಿ ಸರ್ಕಾರದಲ್ಲಿ. ಆಮೇಲೆ ಮೊನ್ನೆ 2019ರಿಂದ 2023ವರೆಗೂ ಕೂಡ ತಾರತಮ್ಯ ಮಾಡಿದ್ದೇ ಬಿಜೆಪಿಯವರು. ಉದಾಹರಣೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಕ್ಷೇತ್ರಕ್ಕೆ 400 ಕೋಟಿ ಕೊಟ್ಟಿದ್ರು, ನಮ್ಮ ಸರ್ಕಾರ ಬಿದ್ದೋಯ್ತು, ಎಲ್ಲ ತೆಗೆದಾಕ್ಬಿಟ್ರು. 120 ಕೋಟಿ ಮಾತ್ರ ಬಿಟ್ಟು ಉಳಿದಿದ್ದೆಲ್ಲ ಕಿತ್ತಾಕ್ಬಿಟ್ರು. ಆದರೆ ನಾನು ಅಭಿವೃದ್ಧಿನಲ್ಲಿ ನಾವು ತಾರತಮ್ಯ ಮಾಡಕ್ ಹೋಗಬಾರ್ದು. ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಲ್ಲ. ಅಲ್ಲಲ್ಲ, ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ಮಾಡಕ್ ಹೋಗಲ್ಲ, ಎಲ್ಲಾರನ್ನೂ ಒಂದೇ ತರ ನೋಡ್ತಾರೆ. ಅದು ಹಿಂದೆ ಅಭಿವೃದ್ಧಿ ಆಗಿರ್ಲಿಲ್ವಲ್ಲ. ಬಿಜೆಪಿ ಸರ್ಕಾರದಲ್ಲಿ ಅವರೇ ಕೊಟ್ಟು ತಗೊಂಡ್ಬಿಡೋರು, ಕಾಂಗ್ರೆಸ್ ಶಾಸಕಗಳು ಕೊಡ್ತಿರ್ಲಿಲ್ಲ, ಅಭಿವೃದ್ಧಿ ಕುಂಠಿತ ಆಗಿತ್ತು. ಅದನ್ನ ಮೇಕಪ್ ಮಾಡಕ್ ಸ್ವಲ್ಪ ಜಾಸ್ತಿ ಕೊಟ್ಟಿರಬಹುದು. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಿಲ್ಲ. ಸಿಎಂ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನವನ್ನು ಕೊಡ್ತಾರೆ. ಹುಬ್ಬಳ್ಳಿಯಲ್ಲಿ ಹೀಗಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿರುವಂತಹ ಮಾತು, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ, ಬಿಜೆಪಿ ಶಾಸಕರಿಗೆ 25 ಕೋಟಿ ಅನುದಾನದ ಆರೋಪದ ವಿಚಾರ. ಈ ಹಿಂದೆ ಬಿಜೆಪಿ ಸರ್ಕಾರ ಅನುದಾನ ತಾರತಮ್ಯ ಮಾಡಿತ್ತು, ಆದರೆ ನಾವು ಮಾಡಲ್ಲ, ಮಾಡೋದು ಇಲ್ಲ. ನಮ್ಮ ಸರ್ಕಾರ ಯಾರಿಗೂ ಅನುದಾನ ತಾರತಮ್ಯ ಮಾಡಿಲ್ಲ. ಸಿಎಂ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನವನ್ನು ಕೊಡುತ್ತಾರೆ ಅನ್ನುವ ಭರವಸೆ ಇದೆ. ಈ ಹಿಂದೆ ಬಿಜೆಪಿಯವರು ಅನುದಾನ ವಿಚಾರದಲ್ಲಿ ತಾರತಮ್ಯವನ್ನ ಮಾಡಿದ್ರು, ನಾವು ಯಾವುದೇ ತಾರತಮ್ಯ ಮಾಡಲ್ಲ ಅಂತೇಳಿ ಪರೋಕ್ಷವಾಗಿ ಬಿಜೆಪಿ ವಿಚಾರವಾಗಿ ಆರೋಪ ಮಾಡಿರುವಂತಹ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಅಂತೇಳಿ ಬಿಜೆಪಿಯವರು ಆಪಾದನೆ ಮಾಡ್ತಾ ಇದ್ದಾರೆ. 2008ರಿಂದ 2013ವರೆಗೂ ತಾರತಮ್ಯ ಪ್ರಾರಂಭ ಮಾಡಿದ್ದೇ ಬಿಜೆಪಿ ಸರ್ಕಾರದಲ್ಲಿ. ಆಮೇಲೆ ಮೊನ್ನೆ 2019ರಿಂದ 2023ವರೆಗೂ ಕೂಡ ತಾರತಮ್ಯ ಮಾಡಿದ್ದೇ ಬಿಜೆಪಿಯವರು. ಉದಾಹರಣೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಕ್ಷೇತ್ರಕ್ಕೆ 400 ಕೋಟಿ ಕೊಟ್ಟಿದ್ರು, ನಮ್ಮ ಸರ್ಕಾರ ಬಿದ್ದೋಯ್ತು, ಎಲ್ಲ ತೆಗೆದಾಕ್ಬಿಟ್ರು. 120 ಕೋಟಿ ಮಾತ್ರ ಬಿಟ್ಟು ಉಳಿದಿದ್ದೆಲ್ಲ ಕಿತ್ತಾಕ್ಬಿಟ್ರು. ಆದರೆ ನಾನು ಅಭಿವೃದ್ಧಿನಲ್ಲಿ ನಾವು ತಾರತಮ್ಯ ಮಾಡಕ್ ಹೋಗಬಾರ್ದು. ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಲ್ಲ. ಅಲ್ಲಲ್ಲ, ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ಮಾಡಕ್ ಹೋಗಲ್ಲ, ಎಲ್ಲಾರನ್ನೂ ಒಂದೇ ತರ ನೋಡ್ತಾರೆ. ಅದು ಹಿಂದೆ ಅಭಿವೃದ್ಧಿ ಆಗಿರ್ಲಿಲ್ವಲ್ಲ. ಬಿಜೆಪಿ ಸರ್ಕಾರದಲ್ಲಿ ಅವರೇ ಕೊಟ್ಟು ತಗೊಂಡ್ಬಿಡೋರು, ಕಾಂಗ್ರೆಸ್ ಶಾಸಕಗಳು ಕೊಡ್ತಿರ್ಲಿಲ್ಲ, ಅಭಿವೃದ್ಧಿ ಕುಂಠಿತ ಆಗಿತ್ತು. ಅದನ್ನ ಮೇಕಪ್ ಮಾಡಕ್ ಸ್ವಲ್ಪ ಜಾಸ್ತಿ ಕೊಟ್ಟಿರಬಹುದು. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು